ಹಲೋ ಗಾಯ್ಸ್, ವಿ ಎಮ್ ಆರ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವಿಶಾಲ್. ನಾನು ಇಂದು ನನ್ನ ಗೇಮಿಂಗ್ ಸೆಟಪ್ ಟೂರ್ ಯಾವ್ದ್ಯಾವುದು ಎಷ್ಟೆಷ್ಟು ಆಯಿತು, ಹೇಗೆ ತೊಗೊಂಡಿದ್ದೆಲ್ಲ ಹೇಳ್ತೀನಿ ಗಾಯ್ಸ್. ಬನ್ನಿ ಹೋಗೋಣ. ಈಗ ಫಸ್ಟ್ ನೋಡಿದ್ರೆ ಇದು ನನ್ನ ಗೇಮಿಂಗ್ ಸೆಟಪ್ ಅಂತಾರೆ. ಇದು ನನ್ನ ಗೇಮಿಂಗ್ ಸೆಟಪ್ ಗಾಯ್ಸ್. ಇದು ಚೇರು. ಈ ಚೇರು ನನಗೆ ಒಂದು 10,000, ಒಂದು 7,000-8,000 ಆಗಿರ್ಬೋದು ಗಾಯ್ಸ್. ಇದನ್ನು ಬೇಸಿಕ್ ಗೇಮಿಂಗು ಅಷ್ಟೇ, ಬೇಸಿಕ್ ಗೇಮಿಂಗ್ ಚೇರ್ ಅಷ್ಟೇ. ಇದು ನನ್ನ ಸ್ಪೀಕರು, ಇಂಟೆಕ್ಸ್ ಹೋಮ್ ಥಿಯೇಟರ್ ಸ್ಪೀಕರ್ ಅಂತೇಳಿ. ಇದು ಸ್ಪೀಕರ್ ಸೌಂಡ್ ಎಫೆಕ್ಟಿವ್ ಸೌಂಡ್ ಚೆನ್ನಾಗಿ ಬರುತ್ತೆ ಅಂತ. ಇದು ಒಂದು 7,500 ಆಯ್ತು ಗಾಯ್ಸ್ ನನಗೆ. ಈ 2 ಫೋನ್ ನನ್ನ ಹತ್ರ ಹಳೇವಿದ್ವು, ಇದ್ರದ್ದು ನಾನು ಏನು ಹೇಳಕ್ಕೆ ಹೋಗಲ್ಲ ಜಾಸ್ತಿ. ಇದು ಇದು ನನ್ನ ಗೇಮಿಂಗ್ ಸೆಟಪ್ ಗಾಯ್ಸ್. ಅಂದರೆ ಇದು ಕರೆಂಟ್ ಕೊಡುತ್ತೆ ಎಲ್ಲದಕ್ಕೂ. ಇದು ಲೈಟ್ ಕೊಡುತ್ತೆ, ಇದು ನನ್ನ ಸ್ಪೀಕರ್ಗೆ ಹೋಗುತ್ತೆ. ಇದು ಟ್ಯಾಬಲ್ಲಿ ಚಾರ್ಜಿಂಗ್ ಖಾಲಿ ಆದರೆ, ಫೋನಲ್ಲಿ ಚಾರ್ಜಿಂಗ್ ಖಾಲಿ ಆದ್ರೂ 2 ಪಿನ್ ಇದೆ. ಇದು ನನಗೆ ಒಂದು 2,500 ಆಯ್ತು ಗಾಯ್ಸ್. ಇದು ಫುಲ್ ಪವರ್ ಚೆನ್ನಾಗಿದೆ ಇದ್ರದ್ದು. ಮತ್ತು ಈ ಟ್ಯಾಬು ನನಗೆ ಗಾಯ್ಸ್ ನನಗೆ ಒಂದು 20,000 ಆಯ್ತು ಗಾಯ್ಸ್. ಹತ್ತತ್ರ ಒಂದು 19,500-20,000 ಆಯ್ತು ಗಾಯ್ಸ್. ಇದು ಟ್ಯಾಬ್ ಚೆನ್ನಾಗಿದೆ, ಹಿಂದೆಯಿಂದನೂ ಕ್ಯಾಮ್ರಾನು ಚೆನ್ನಾಗಿದೆ. ಇದು HD ಗಾಯ್ಸ್, ಹಾರ್ಡ್ ಡಿಸ್ಕು 8,000 ಆಯ್ತು ಗಾಯ್ಸ್. ಹೀಗೆ ಇವಾಗ ನೀವು ತೊಗೊತೀರಾ ಅಂದರೆ ಆಫರಲ್ಲಿ ಇನ್ನೂ ಕಮ್ಮಿ ಆಗಿರ್ಬೋದು ಅನಿಸುತ್ತೆ. ಇನ್ನು ಅದು ಚೆನ್ನಾಗಿದೆ ಗಾಯ್ಸ್ ಆಫರಲ್ಲಿ. ಇದು ಬೋಟ್ ಹೆಡ್ಸೆಟ್ ಗಾಯ್ಸ್. ಇದು ನನಗೆ 5,500 ಆಯ್ತು ಗಾಯ್ಸ್. ಅಂದರೆ ಈಗ ಕಮ್ಮಿ ಆಗಿರ್ಬೋದು ಅನ್ಸುತ್ತೆ ಇನ್ನೂ. ಈಗ ನಾನು ತಗೊಂಡಾಗ ಫಸ್ಟ್ ಬಿಟ್ಟಿದ ತಕ್ಷಣ ತೊಗೊಂಡಲ್ವಾ, ಅವಾಗ ಸ್ವಲ್ಪ ಜಾಸ್ತಿನೇ ಇತ್ತು ಗಾಯ್ಸ್. ಇದು ಬೋಟ್ ನಿರ್ವಾಣ ಜೆನಿತ್ ಗಾಯ್ಸ್. ನಿಮ್ಗೆ ಹಿಂದಿನ ವೀಡಿಯೋಲೆಲ್ಲ ತೋರಿಸಿರ್ತೀನಿ, ಚೆನ್ನಾಗೇ ವರ್ಕ್ ಆಗುತ್ತೆ ಇದೂ. ಇದು ನಿಮಗೆ 17,000 ಬಿಲ್ ಆಗುತ್ತೆ ಗಾಯ್ಸ್. ನೀವು ಇನ್ನೂ ಕಮ್ಮಿಗೂ ತೊಗೊಳ್ಬೋದು, ಆಫರಲ್ಲಿ ಇನ್ನೂ ಕಮ್ಮಿಗೂ ಸಿಗ್ಬೋದು ಅನಿಸುತ್ತೆ. ನಾನು ಇದನ್ನ 9,000ಕ್ಕೆ ತೊಗೊಂಡಿದ್ದೀನಿ ಗಾಯ್ಸ್. ಇದು ಚೆನ್ನಾಗಿದೆ. ಇದು ಮೈಕು ವೂಕ್ ಅಂತೇಳಿ, ವೂಕ್ ಕಂಪ್ನಿದು ಚೆನ್ನಾಗಿದೆ ಗಾಯ್ಸ್. ಇದು ಮೈಕ್ ತೋರಿಸ್ತೀನಿ, ಇದು ನಿಮಿಷ ನೋಡಿ ಗಾಯ್ಸ್. ಇದು ಆಲ್ರೆಡಿ ಒಂದು ಮೈಕ್ ಅಲ್ಲಿದೆ, ಕನೆಕ್ಟ್ ಮಾಡಿದ್ದೀನಿ. ಇನ್ನೊಂದು ಇದು ಬಾಕ್ಸಲ್ಲಿದೆ, ಚಾರ್ಜಿಂಗ್ ಬಾಕ್ಸ್ ಕೇಸು. ಇದು ನನಗೆ 4,000 ಆಯ್ತು ಗಾಯ್ಸ್. ಈ ಮೈಕ್ ಚೆನ್ನಾಗಿದೆ, ವ್ಲಾಗಿಂಗ್ ಎಲ್ಲ ಮಾಡ್ಕೊಳ್ಬೋದು. ಇದು ಸ್ಕ್ರೀನ್ ಆಫ್ ಆಗ್ತಾಯಿದೆ ಗಾಯ್ಸ್. ಇದು ನಾನು ಮನೆಯಲ್ಲೇ ಮಾಡಿರೋವಂಥ ಕೂಲರ್ ಫ್ಯಾನು. ಹಿಂದಿನ ವೀಡಿಯೋಲ್ಲಿ ಅಥವಾ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದು ನನ್ನ ಮೇಯ್ನ್ ಗೇಮಿಂಗ್ ಬೀಸ್ಟ್ PC. ಇದು ನನಗೆ ಹತ್ತತ್ರ 1,00,000 ಆಯ್ತು ಗಾಯ್ಸ್. ಅಂದರೆ RTX 4050 ಪ್ರೊಸೆಸರ್ ಇದೆ ಅಲ್ವಾ, ಮತ್ತು ಇನ್ನೂ ಡೆವಲಪ್ ಮಾಡ್ಬೋದು. RGB ಸ್ಟ್ರಿಪ್ ಇದೆ, ಲೈಟ್ ಹಿಂದೆ ಕೆಳಗಡೆ ಎಲ್ಲ ನೋಡ್ಬೋದು. ಅಂತ ಚೆನ್ನಾಗಿದೆ. ಇದು ಲೈಟ್ ಗಾಯ್ಸ್, ಇದು ನಂದು ಮೇಯ್ನ್ ಫೋಕಸ್ ಲೈಟು. ಇವಾಗ ಫುಲ್ ಕತ್ಲಾಗುತ್ತೆ, ಕತ್ಲಲ್ಲೇ ಅಲ್ವಾ ಗೇಮಿಂಗ್ ಆಡೋದು, ಆವಾಗ ಚೆನ್ನಾಗಿ ಫೋಕಸ್ ಮಾಡುತ್ತೆ ಅಂತ. ಇದು 1,000 ಆಯ್ತು ಗಾಯ್ಸ್ ನನಗೆ. ಇನ್ನೂ ರೌಂಡು ಬರುತ್ತೆ, ಬೇರೆ ಬೇರೆನೂ ಬರುತ್ತೆ. ನನಗೆ ಈ ಥರ ಸ್ಕ್ವೇರ್ ಇಷ್ಟ ಆಯಿತು, ಅದಕ್ಕೆ ಸ್ಕ್ವೇರ್ ತಗೊಂಡೆ. ಇದು RGB ಸ್ಟ್ರಿಪ್ ಗಾಯ್ಸ್, ಹಿಂದೆ ವೀಡಿಯೋಲ್ಲಿ ತೋರಿಸಿದ್ದೀನಿ ನಾನು, ಚೆನ್ನಾಗಿ ಓಡುತ್ತೆ ಅದೂ. ಈಗ ನನ್ನ ಹತ್ರ 2 ಮೌಸ್ ಇದ್ದಾವೆ. ಇದು HP ಮೇಯ್ನ್ ಗೇಮಿಂಗ್ ಮೌಸ್. ಇದನ್ನ ಕನೆಕ್ಟ್ ಮಾಡಿದ್ದೀನಿ 2.4 GHz. ಇದು ಬಂದು ನಿಮಗೆ ಒಂದು 1,500ದಿಂದ 2,000 ಆಗುತ್ತೆ ಗಾಯ್ಸ್. 2,000 ಅಂದರೆ ಚೆನ್ನಾಗಿದೆ. 2,000 ಕೊಟ್ಟರು ದುಡ್ಡು. ಇಷ್ಟು ದಿನದಿಂದ ಯೂಸ್ ಮಾಡಿದ್ನಲ್ವ ಗಾಯ್ಸ್. ಇದು ಪೋಟ್ರಾನಿಕ್ಸ್ ಟೋಡ್ 6 ಅಂತ. ಇದೇನು ಅಷ್ಟೊಂದು ಪವರ್ ಇಲ್ಲ, ಬಟ್ ಇದನ್ನು ಇವಾಗ ಚಾಟ್ ಬರೋದು ನೋಡ್ಕೊಳೋಕ್ಕೆ ಮತ್ತು ಬೇರೆ ಸೆಟ್ಟಿಂಗ್ಸ್ ಗೇಮಿಂಗ್ ಬಿಟ್ಟು ಬೇರೆ ಎಲ್ಲ ಯೂಸ್ ಮಾಡ್ಬೋದು ಗಾಯ್ಸ್. ಇದು ಒಂದು ನಿಮಗೆ ಒಂದು 1,000 ಒಳಗಡೆನೇ ಸಿಗುತ್ತೆ ಅನಿಸುತ್ತೆ ಗಾಯ್ಸ್. 1,000 ಒಳಗಡೆನೇ ಸಿಗುತ್ತೆ. ಇದು ಕೀಪ್ಯಾಡು ಸುಮ್ಮನೆ ಇಟ್ಟಿದ್ದೀನಲ್ಲಿ, ವಾಟರ್ ಪ್ರೂಫಲ್ಲ ಅಂತ. ಇದು ಶೀಟ್ ಇದೆ ಅಲ್ವಾ ಗಾಯ್ಸ್, ಈ ಶೀಟ್ನ ನಾನು ಕಸ್ಟಮೈಸ್ ಮಾಡಿಸಿದ್ದೀನಿ VMR ಕ್ರಿಯೇಷನ್ಸ್ ಅಂತ ಸ್ಪೆಷಲ್ ಕ್ಯಾರೆಕ್ಟರ್ಸಲ್ಲಿ. ಇದು ಆ್ಯಕ್ರಿಲಿಕ್ ಶೀಟ್, ಇಲ್ಲಿ ನೋಡ್ಬೋದು. ಇದು ಮಿರರ್ ಥರ ಇದೆ, ನಿಮ್ಗೆ ಹಂಗೆ ನೀಟಾಗಿ ಕಾಣಿಸುತ್ತೆ ಮಿರರ್ ಥರ ಅದು ಶೀಟು. ಅದು ಚೆನ್ನಾಗಿದೆ ಗಾಯ್ಸ್. ಇದು ಟೇಬಲ್ಲು ಒಂದು ನಿಮ್ಗೊಂದು 10,000ರಿಂದ 15,000 ಆಗುತ್ತೆ ಗಾಯ್ಸ್ ಟೇಬಲ್ಲು. ಇದು ಟ್ರೈಪಾಡ್ ಸ್ಟ್ಯಾಂಡ್ ಗಾಯ್ಸ್. ಇವಾಗ ವೀಡಿಯೋ ಮಾಡ್ತೀನಲ್ವ ನಾನು, ಇದರಲ್ಲೇ ವೀಡಿಯೋ ಮಾಡೋದು. ನಾನು ಕ್ಯಾಮ್ರಾ ಇಲ್ಲಿ ಇಟ್ಬಿಡ್ತೀನಿ, ಇದೇ ಫೋನ್ನಲ್ಲ ಅಲ್ಲಿ ಇಟ್ಬಿಡ್ತೀನಿ, ಮತ್ತು ಡೈರೆಕ್ಟ್ ಸ್ಟ್ರೀಮ್ ಆಗುತ್ತೆ, ವಿಡಿಯೋ ಸ್ಟ್ರೀಮಿಂಗ್ ಆಗೋದು ಎಲ್ಲ ಆಗುತ್ತೆ ಗಾಯ್ಸ್. ಈಗ ಟೋಟಲ್ಲಾಗಿ ಲೆಕ್ಕ ಹಾಕ್ಬೇಕಂದ್ರೆ ಇದು 1,00,000, 1,20,000, 1,20,000. ಟೇಬಲ್ ಒಂದು 10,000, 1,30,000. ಇದು 8,000, 1,38,000. 1,38,000 ಅಲ್ವಾ, 1,38,000. ಇದೊಂದು 2,000 ಅಂದಲ್ಲ, 1,40,000. 1,40,000, 48,000. 1,48,000. 1,48,000. ಇದು 8,000 ಅಲ್ವಾ, 48. 1,56,000. ಇದು ಒಂದು 8,000 ಅಲ್ವಾ. 1,54,000 ಆಗಿತ್ತು ಅನ್ಸುತ್ತೆ. 56 ಅಂದರೆ 64,000. 68,000. 1,68,000. 68, 70,000, 71,000. ಈ ಮೌಸ್ ಪ್ಯಾಡ್ ಹೇಳೋದು ಮರ್ತೋಗಿದ್ದೆ ಗಾಯ್ಸ್. ಇದೊಂದು ನಮಗೆ 500 ರೂಪಾಯಿ ಆಯಿತು. ಇದೊಂದು 400 ರೂಪಾಯಿ ಆಯ್ತು ಗಾಯ್ಸ್. 78 ಅಂದರೆ ಒಂದು ರೌಂಡ್ ಆಫ್ ಮಾಡಿಕೊಂಡ್ರೆ ನಿಮಗೆ 79 ಆಗುತ್ತೆ. ಆ ಕೀಪ್ಯಾಡ್ ಒಂದು 500 ರೂಪಾಯಿ ಆಗುತ್ತೆ ಗಾಯ್ಸ್. 500ರಿಂದ 1,000 ನಿಮಗೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. 1,80,000 ಆಯ್ತು ಗಾಯ್ಸ್. ಇಲ್ಲಿಗೆ
ಈ ಸೆಟಪ್ಗೆ. ಮತ್ತು ಲೈಟು 2,000 ಆಯ್ತಲ್ಲ ಗಾಯ್ಸ್, 1,82,000 ಗಾಯ್ಸ್ ಅರೌಂಡ್. ಇನ್ನೂ ಈ ಫ್ಯಾನು ಸಣ್ಣ ಪುಟ್ಟ ಇದು ಸ್ಟ್ರೀಮಿಂಗು ಕ್ಯಾಮ್ರಾ ವೆಬ್ ಕ್ಯಾಮು ಈ ಟ್ರೈಪಾಡ್ ಒಂದು ಗಾಯ್ಸ್ ನಿಮಗೆ 2,000 ಆಗುತ್ತೆ ಗಾಯ್ಸ್ ಅನಿಸುತ್ತೆ. 1,85,000. ಇನ್ನು ಸ್ಪೀಕರು ಬ್ಲೂಟೂತ್ ಕನೆಕ್ಷನ್ ಪೇರಿಂಗು, ಆಮೇಲೆ ಇಲ್ಲಿಂದ ಕೇಬಲ್ ಹಾಕ್ಬೇಕಲ್ಲ ಗಾಯ್ಸ್, ಸ್ಟ್ರೀಮಿಂಗ್ ಅಲ್ವಾ, ಕೇಬಲ್ ಎಲ್ಲ ಸೇರಿಸಿ ನಿಮಗೆ ಬಜೆಟ್ ಅಂದರೆ 2 ಲಕ್ಷ ಆಗುತ್ತೆ ಗಾಯ್ಸ್. 2 ಲಕ್ಷಕ್ಕಿಂತ ಒಳ್ಳೆ ಗೇಮಿಂಗ್ ಸೆಟಪ್ ಸಿಗುತ್ತೆ, ನೋಡ್ಕೊಂಬಿಡಿ ಗಾಯ್ಸ್. ಈ ಥರ ನನ್ನ ಸೆಟಪ್ ಇದೆ ಗೇಮಿಂಗ್ದು. 2 ಲಕ್ಷ ಆಯಿತು ಗಾಯ್ಸ್ ಟೋಟಲಾಗಿ ಎಲ್ಲ ಸೆಟಪ್. ಅಂದರೆ ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗ ಬೇರೆ ಗೇಮರ್ಸ್ ನಿಮಗೆ ತೋರಿಸ್ತಾರೆ ಅಂಥ ಪಿ ಸಿ ಇರಬೇಕು, CPU ಇರಬೇಕು ಅಂತ ಕಾಸ್ಟ್ಲಿದ್ಕಿಂತ ಈ ಥರ ಮಿನಿಮಮ್ ಸೆಟಪಲ್ಲೇ ಚೆನ್ನಾಗಿ ಓಡಿಸ್ಬೋದು ಗಾಯ್ಸ್. ಈ ಲ್ಯಾಪ್ಟಾಪ್ನ ಆಲ್ರೆಡಿ ನಾನು ಟೆಸ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಈ ಲ್ಯಾಪ್ಟಾಪು. ನೋಡಿ ವಿಕ್ಟಸ್ ಅಂತ ಹೇಳಿ ತೋರಿಸ್ತೀನಿ ರೀ ಹಿಂದೆ ಸೆಟಪ್ ಯಾವ ಥರ ಇದೆ ಅಂತ. ಇದಕ್ಕೆ ಲೈಟ್ ಆಫ್ ಮಾಡಿಬಿಡ್ತೀನಿ. ವಿಕ್ಟಸ್ ಅಂತ ಹೇಳಿ ಗಾಯ್ಸ್ ನೋಡಿ, ಇದು ತುಂಬ ಚೆನ್ನಾಗಿದೆ. ವಿ ಅಂತ ನನ್ನ ಹೆಸರು ವಿಶಾಲ್ ವಿ, ಚೆನ್ನಾಗಿದೆ ಅಷ್ಟೇ ಗಾಯ್ಸ್, ಇನ್ನೇನಿಲ್ಲ. 2 ಲಕ್ಷ ಆಗುತ್ತೆ ಗಾಯ್ಸ್ ಮಿನಿಮಮ್ ಸೆಟಪ್ ಅಂದರೆ ಚೆನ್ನಾಗಿರುತ್ತೆ. ನೋಡಿ ಗಾಯ್ಸ್ ನಿಮ್ಮ ಸಜೆಷನ್ಸು. ಇನ್ನೂ ಏನಾದರೂ ಬೇಕಂದರೆ ಕಮೆಂಟಲ್ಲಿ ಹಾಕಿ, ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಡೌಟ್ ಇದ್ದರೆ, ಇನ್ನೂ ಈ ಥರ ನಿಮಗಿನ್ನ ಸೆಟಪ್ ಏನೋ ಐಡಿಯಾಸ್ ಬೇಕಂದರೆ, ಇನ್ನೇನಾದರೂ ಬೇಕಂದರೆ ನನ್ನ ಕಮೆಂಟಲ್ಲಿ ಕೇಳಿ. ಈ ಥರ ಇನ್ನೂ ಮುಂದಿನ ವೀಡಿಯೋಸ್ ಗೇಮಿಂಗ್ ಆಡೋದು ಸ್ಟ್ರೀಮ್ ಮಾಡ್ತೀನಿ, ಎಲ್ಲ ನೋಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್.